ಜಪಾನ್ನಲ್ಲಿ ಭಾರಿ ಭೂಕಂಪವಾಗಿದೆ ಅನ್ನುವಂತ ಒಂದು ವರದಿ ಬರ್ತಾ ಇದೆ. ಹಿಂದೆಯೂ ಕೂಡ ಜಪಾನ್ನಲ್ಲಿ ಆದಂತಹ ಸಂದರ್ಭದಲ್ಲಿ ಸುನಾಮಿಯೇ ಎದ್ದಿತ್ತು. ಸೊ ಜಪಾನ್ನ ಪಶ್ಚಿಮ ಭಾಗದಲ್ಲಿ ಪ್ರಬಲ ಭೂಕಂಪ. ಓ ಮೈ ಗುಡ್ನೆಸ್, 7.5 7.5 ತೀವ್ರತೆಯ ದಾಖಲಾಗಿದೆ. ಡೆಫಿನೆಟ್ಲಿ ಸುನಾಮಿ ಎಚ್ಚರಿಕೆಯನ್ನ ಕೊಟ್ಟೇ ಕೊಡ್ತಾರೆ. ಕಳೆದ ಬಾರಿಯೂ ಕೂಡ ಇದೇ ರೀತಿಯಾಗಿತ್ತು. ಸ್ವಲ್ಪ ವರ್ಷಗಳ ಹಿಂದೆ ಜಪಾನ್ನ ಪಶ್ಚಿಮ ಭಾಗದಲ್ಲಿ ರಿಕ್ಟರ್ ಮಾಪಕದಲ್ಲಿ 7.5 ತೀವ್ರತೆ ದಾಖಲಾಗಿತ್ತು. ಆಗ ಸುನಾಮಿಯ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಸುನಾಮಿಯೂ ಕೂಡ ಬಂದಿತ್ತು ಆ ಸಂದರ್ಭದಲ್ಲಿ ಪ್ರಬಲವಾಗಿ. ಈಗ ಸುರಕ್ಷಿತ ಸ್ಥಳಕ್ಕೆ ಜನ ತೆರಳಕ್ಕೆ ಸೂಚನೆಯನ್ನ ನೀಡಿದ್ದಾರೆ. ಅಲ್ಲಿ ನೋಡ್ತಾ ಇದ್ದೀರಾ 7.5 ತೀವ್ರತೆ ದಾಖಲಾಗಿದೆ ಅಂತಂದ್ರೆ ಭಯಂಕರವಾಗಿನೇ ಇದೆ.一発目到着中、津波一発目到達中、萩浦橋到達、萩浦橋到達中、一発目行きます。一発目到着中、津波一発目到達中、萩浦橋到達、萩浦橋到達中、一発目行きます。ಜಪಾನ್ನಲ್ಲಿ ಟೆಕ್ನಾಲಜಿಗೇನು ಸಮಸ್ಯೆ ಇಲ್ಲ. ಅಲ್ಲಿ ಭೂಕಂಪ ಆದರೂ ಕೂಡ ಕಟ್ಟಡಗಳು ಬೀಳದೆ ಇರೋ ರೀತಿಯಲ್ಲಿ ಟೆಕ್ನಾಲಜಿಗಳನ್ನು ಕಟ್ಟಿ ಆ ರೀತಿಯಾಗಿ ವ್ಯವಸ್ಥೆಗಳಿದೆ ಅಲ್ಲಿ. ಆದರೆ ಸುನಾಮಿಯನ್ನು ಏನು ಮಾಡೋಕ್ಕಾಗುತ್ತೆ, ತಡೆಯೋಕ್ಕಾಗಲ್ಲ. ಜಪಾನ್ನ ಪಶ್ಚಿಮ ಭಾಗದಲ್ಲಿ ಪ್ರಬಲ ಭೂಕಂಪ ಆಗಿದೆ. 7.5 ತೀವ್ರತೆಯಲ್ಲಿ ಭೂಕಂಪನ ಆಗಿರೋದು. ಜಪಾನ್ನಲ್ಲಿ ಅಲ್ಲಿ ಕಟ್ಟುವಂಥ ಕಟ್ಟಡಗಳು ಪ್ರತಿಯೊಂದು ಕೂಡ ಭೂಕಂಪನಕ್ಕೆ ಸರಿಯಾಗಿ ಅದನ್ನು ನಿಭಾಯಿಸ್ಕೊಳ್ಬೇಕು. ಹಾಗಾಗಿ ಅದಕ್ಕೆ ತಕ್ಕಂಗೆನೆ ಅವರಲ್ಲಿ ಟೆಕ್ನಾಲಜಿಯನ್ನು ಬಿಲ್ಡ್ ಮಾಡ್ಕೊಂಡಿದ್ದಾರೆ. ಸೊ ಭೂಕಂಪನ ಪ್ರತಿನಿರೋಧಕವಾಗಿ ಅವರು ಆ ಕಟ್ಟಡಗಳನ್ನು ಕಟ್ಕೊಳ್ತಾರೆ. ಆ ರೀತಿಯಾದಂಥ ಟೆಕ್ನಾಲಜಿ ಅವ್ರಿಗಿದೆ. ಅದರ ಸುರಕ್ಷಿತ ಸ್ಥಳಕ್ಕೆ ಈಗ ಜನ ತೆರಳಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಕಳೆದ ಬಾರಿ ಇದೇ ರೀತಿಯಾದಂಥ ಪ್ರಬಲವಾದಂಥ ಭೂಕಂಪ ಆದಂಥ ಸಂದರ್ಭದಲ್ಲಿ ಸುನಾಮಿಯಾಗಿ ಅಲ್ಲಿ ರಸ್ತೆ ತುಂಬೆಲ್ಲ ನೀರು ಬರುವಂಥ ಪರಿಸ್ಥಿತಿ ಆಗಿತ್ತು. ಕೊಚ್ಕೊಂಡು ಹೋಗಿದ್ವೆಲ್ಲ ವಾಹನಗಳು ಆಟಿಕೆಗಳ ರೀತಿಯಲ್ಲಿ. ಈಗ ಮತ್ತೊಮ್ಮೆ ಆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸುನಾಮಿಯ ಎಚ್ಚರಿಕೆಯನ್ನು ಯಾರು ಏನು ನಿಲ್ಲಿಸೋಕಂತೂ ಆಗೋದಿಲ್ಲ. ಸುನಾಮಿಯನ್ನು ಅಲ್ಲಿರುವಂಥ ಜನರನ್ನ ಇವ್ಯಾಕ್ಯುವೇಟ್ ಮಾಡಬೇಕು. ಬೇರೆ ಕಡೆಗೆ ಸುರಕ್ಷಿತ ಜಾಗಗಳಿಗೆ ಅವ್ರನ್ನ ಕಳುಹಿಸಬೇಕು ಅಷ್ಟೇ. ಜೀವಹಾನಿ ಆಗದೆ ಇರೋ ರೀತಿಯಲ್ಲಿ ನೋಡ್ಕೊಳ್ಬೇಕು. ಬಟ್ ಆಸ್ತಿ ಹಾನಿ ಅದಂತೂ ಡೆಫಿನೆಟ್ ಆಗಿ ಆಗುತ್ತೆ ಅಲ್ಲಿ ಸುತ್ತಮುತ್ತಲಿರೋ ಪ್ರದೇಶಗಳಲ್ಲಿ. ಬಟ್ ಹೇಗೆ ಯಾವ ಪ್ರದೇಶಗಳಲ್ಲಿ ಆಗಿದೆ ಅನ್ನೋದ್ರ ಮೇಲೆ ಗೊತ್ತಾಗುತ್ತೆ. ನಮ್ಮಲ್ಲಿ ಆಗಿದ್ದಿದ್ರೆ ಹೇಳ್ಬೋದಾಗಿತ್ತು ಇಂತಿಂಥ ಜಾಗ ಅಂತೇಳಿ. ಜಪಾನ್ನಲ್ಲಿ ಆಗಿರೋದ್ರಿಂದ ಅಲ್ಲಿ ಏನು ಪರಿಸ್ಥಿತಿ ಯಾವುದೇ ರೀತಿಯಲ್ಲಿ ಇದೆ ಅನ್ನೋದನ್ನ ಕಷ್ಟ ಆಗುತ್ತೆ. ಕಾರಣ ಯಾವ ತಗ್ಗು ಪ್ರದೇಶಗಳಿದೆ, ಅಲ್ಲಿ ಏನು ನುಗ್ಗುತ್ತೆ, ಅಲ್ಲಿರುವಂಥ ಜನ ಎಷ್ಟು, ಅವರನ್ನು ಹೇಗೆ ಇವ್ಯಾಕ್ಯುವೇಟ್ ಮಾಡಬೇಕು, ಎಲ್ಲಿ ಕಳಿಸ್ಬೇಕು. ಅವರಿಗೆ ಇದು ಹೊಸದಲ್ಲ. ಜಪಾನ್ನವರಿಗೆ ಭೂಕಂಪ ಪ್ರತಿ ಸಲನೂ ಕೂಡ ಈ ರೀತಿಯಾಗಿ ಅನುಭವಿಸ್ತಾರೆ. ಅದನ್ನು ಹೇಗೆ ಫೇಸ್ ಮಾಡಬೇಕು ಅನ್ನೋದವರು ತಿಳ್ಕೊಂಡಿದ್ದಾರೆ. ಬಟ್ ಇದು 7.5 ತೀವ್ರತೆ ಇದೆಯಲ್ಲ, ಅತ್ಯಂತ ಪ್ರಬಲವಾಗಿದೆ. ಬಹಳ ಎಚ್ಚರಿಕೆಯಿಂದ ಇರಬೇಕಾದಂಥ ಸಂದರ್ಭ. ಹಾಗಾಗಿ ಜನರನ್ನ ಈಗ ಸುರಕ್ಷಿತವಾದಂಥ ಸ್ಥಳಕ್ಕೆ ತೆರಳೋಕೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. 7.5 ತೀವ್ರತೆ ಅಂತ ಅಂದರೆ ನೋಡಿ, ಅಲ್ಲಿ ಕ್ಯಾಮ್ರಾಗಳಲ್ಲೆಲ್ಲ ನಿಮ್ಗೆ ಕಾಣಿಸ್ತಾ ಇದೆ. CC ಕ್ಯಾಮ್ರಾಗಳಲ್ಲಿ ಹಾಕಿರುವಂಥದ್ದು ಅದೇ ಆ ಪ್ರಮಾಣದಲ್ಲಿ ಅಲುಗಾಡ್ತಾ ಇದೆ ಅಂದರೆ ನೋಡಿ ಹೇಗಿದೆ ಅದು. ಅಬ್ಬಾ, ಪೂರ್ತಿ ಹಿಂಗೆ ಇಟ್ಬಿಟ್ಟು ತಟ್ಟೆಯಲ್ಲಿ ಹಿಂಗೆ ಇಟ್ಬಿಟ್ಟು ನೀರು ಅಲುಗಾಡಿಸಿದಾಗ ಹೆಂಗೆ ನೀರು ಚೆಲ್ಲುತ್ತೋ ಹಂಗಾಗುತ್ತೆ ಈಗ ಸಮುದ್ರದಲ್ಲಿ. ಈ ಪ್ರಮಾಣದಲ್ಲಿ ಆಗಿದೆ. ಜಪಾನ್ನ ಪಶ್ಚಿಮ ಭಾಗದಲ್ಲಿ ಆಗಿರೋದಿದು. ಸೊ ಕಟ್ಟಡಗಳಿಗೇನು ಸದ್ಯಕ್ಕೆ ಹಾನಿ ಆಗಿರೋದ್ರ ಬಗ್ಗೆ ವರದಿ ಆಗ್ತಾ ಇಲ್ಲ. ಕಾರಣ ಅಲ್ಲಿ ಕಟ್ಟುವಂಥ ಎಲ್ಲವೂ ಕೂಡ ಭೂಕಂಪನ ಪ್ರತಿನಿರೋಧಕವಾಗಿರುವಂಥನೇ ಕಟ್ಟಡಗಳನ್ನು ಕಟ್ತಾರೆ. ಆ ಭೂಕಂಪನ ಆದಾಗಲೂ ಕೂಡ ಮನೆಗಳು ಅಲುಗಾಡುತ್ತೆ ಹೊರತು ಬೀಳೋದಿಲ್ಲ.